ಹಾಯ್, ಎಲ್ಲರಿಗೂ ನನ್ನ ನಮಸ್ಕಾರ. ಇವತ್ತು ನಾನು ನಿಮಗೆ ಬಿಸಿಬೇಳೆ ಬಾತ್ ಹೇಗೆ ಮಾಡೋದನ್ನು ನಾನು ನಿಮಗೆ ಹೇಳ್ಕೊಡ್ತೀನಿ. ಮೊದಲು ಇಲ್ಲಿ ನಾನು ಬಿಸಿಬೇಳೆ ಬಾತ್ ಮಾಡೋದಕ್ಕೆ ಅಕ್ಕಿ ತೊಗೊಂಡಿದ್ದೀನಿ, ತೊಗರಿಬೇಳೆ ತೊಗೊಂಡಿದ್ದೀನಿ, ಹಸಿ ಕೊಬ್ಬರಿನ ನಾನು ಇಲ್ಲಿ ಕಟ್ ಮಾಡಿ ತೊಗೊಂಡಿದ್ದೀನಿ, ಶೇಂಗಾ ತೊಗೊಂಡಿದ್ದೀನಿ, ಉದ್ದಿನಬೇಳೆ ತೊಗೊಂಡಿದ್ದೀನಿ, ಬ್ಯಾಡಗಿ ಚಿಲ್ಲಿ ಪೌಡ್ರ್ ತೊಗೊಂಡಿದ್ದೀನಿ, ರೆಡ್ ಚಿಲ್ಲಿ ಪೌಡರ್ ತೊಗೊಂಡಿದ್ದೀನಿ, ಆಮೇಲೆ MTR ಬಿಸಿಬೇಳೆ ಬಾತ್ ಪೌಡ್ರ್ ತೊಗೊಂಡಿದ್ದೀನಿ. ಮೇನ್ ಇದು ಬಿಸಿಬೇಳೆ ಬಾತ್ ಮಾಡೋದಕ್ಕೆ ಬೇಕೇ ಬೇಕು. ಆಮೇಲೆ ಆಯಿಲ್ ತೊಗೊಂಡಿದ್ದೀನಿ, ಉಪ್ಪು ತೊಗೊಂಡಿದ್ದೀನಿ, ಅರಿಶಿನ 1 ಟೀ ಸ್ಪೂನಷ್ಟು ನಾನಿಲ್ಲಿ ಅರಿಶಿನ ತೊಗೊಂಡಿದ್ದೀನಿ, ಒಂದು 3-4 ನಾನು ಬ್ಯಾಡಗಿ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ, ಒಣಮೆಣಸಿನ್ಕಾಯಿ. ಆಮೇಲೆ ನಾನು ಬೀನ್ಸ್ ತೊಗೊಂಡಿದ್ದೀನಿ, ಒಂದು 3-4 ಹಸಿಮೆಣಸಿನ್ಕಾಯಿ ತೊಗೊಂಡು ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಒಂದು ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಕರಿಬೇವು ತೊಗೊಂಡಿದ್ದೀನಿ, ಕೊತ್ತಂಬರಿ ತೊಗೊಂಡಿದ್ದೀನಿ, ಆಮೇಲೆ ಕ್ಯಾರೆಟ್ನ ನಾನಿಲ್ಲಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಆಮೇಲೆ ಟೊಮೆಟೊ ತೊಗೊಂಡಿದ್ದೀನಿ. ಇಷ್ಟು ಬಿಸಿಬೇಳೆ ಬಾತ್ ಮಾಡೋದಕ್ಕೆ ಬೇಕಾಗಿರೋ ಸಾಮಗ್ರಿಗಳು. ನಾನಿಲ್ಲಿ ಈ ಗ್ಲಾಸಷ್ಟು ನಾನು 1 ಗ್ಲಾಸಷ್ಟು ನಾನು ಅಕ್ಕಿ ತೊಗೊಂಡಿದ್ದೀನಿ, 1.5 ಗ್ಲಾಸಷ್ಟು ನಾನು ಬೇಳೆ ತೊಗೊಂಡಿದ್ದೀನಿ. ಇಷ್ಟು ಬಿಸಿಬೇಳೆ ಬಾತ್ ಮಾಡೋದಕ್ಕೆ ಬೇಕಾಗಿರುವ ಪದಾರ್ಥಗಳು ನೋಡಿ. ಇಲ್ಲಿ ನಾನು ಫಸ್ಟ್ ಇಲ್ಲೇ ಒಂದು ಕುಕ್ಕರ್ ತೊಗೊಂಡಿದ್ದೀನಿ. ಅದಕ್ಕೆ ಮೊದಲು ನಾನು ಆಯಿಲ್ ಹಾಕ್ತಾಯಿದ್ದೀನಿ. ಆಯಿಲ್ ಸ್ವಲ್ಪ ಕಾದ್ಮೇಲೆ ಇವಾಗ ನಾನು ಕ್ಯಾರೆಟ್ನ ಹಾಕ್ಕೋತಾ ಇದ್ದೀನಿ. ಆಮೇಲೆ ಬೀನ್ಸ್ ಹಾಕ್ಕೋತಾ ಇದ್ದೀನಿ. ಆಮೇಲೆ ಸ್ವಲ್ಪ ಅರಿಶಿನ ಹಾಕ್ತಾಯಿದ್ದೀನಿ ನೋಡಿ. ಇವಾಗ ಹಾಕ್ಕೊಂಡ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಇವಾಗ ಅಕ್ಕಿಯನ್ನು ತೊಳೆದಿಟ್ಕೊಂಡಿದ್ನಲ್ಲ ಕುಕ್ಕರ್ಗೆ ಹಾಕ್ತಾಯಿದ್ದೀನಿ. ಇದಕ್ಕೆ ನಾನು ಕೊಬ್ಬರಿನ ಗ್ರೈಂಡ್ ಮಾಡ್ಕೊಂಡಿದ್ನಲ್ಲ ಅದನ್ನೇ ಹಾಕ್ತಾಯಿದ್ದೀನಿ. ಆಮೇಲೆ ಈ ಗ್ಲಾಸ್ ಅಷ್ಟು ಈ ಗ್ಲಾಸಿಂದ ನಾನು 1.5 ಗ್ಲಾಸಷ್ಟು ನಾನು ನೀರನ್ನ ಹಾಕ್ತಾಯಿದ್ದೀನಿ. ಅಂದರೆ 3 ವಿಸಿಲ್ ಹಾಕಿದ್ಮೇಲೆ ಗ್ಯಾಸ್ನ ಆಫ್ ಮಾಡ್ಕೋಬೇಕು. ಗ್ಯಾಸ್ ಆಫ್ ಆದಮೇಲೆ ಒಂದು 15 ಮಿನಿಟ್ಸ್ ಆದಮೇಲೆ ಗ್ಯಾಸ್ ಓಪನ್ ಮಾಡಿ ಸ್ವಲ್ಪ. ಇವಾಗ ನಾನು ಏನು ಕೊಕೊನಟ್ನ ಗ್ರೈಂಡ್ ಮಾಡ್ಕೊಂಡಿದ್ನಲ್ಲ ಅದನ್ನೇ ಹಾಕಿದ್ದೀನಿ. 1.5 ಗ್ಲಾಸಷ್ಟು ನಾನು ಆ ಗ್ಲಾಸಿಂದ ನಾನು 1.5 ಗ್ಲಾಸ್ ನೀರನ್ನು ನಾನು ಇಲ್ಲಿ ಹಾಕ್ತಾಯಿದ್ದೀನಿ. ಇಷ್ಟೇ ನೀರು, ವಾಟ್ರ್ ಹಾಕ್ಕೊಳ್ಳೋದಲ್ಲ. ಬೇಕಂದರೆ ಒಂದು 3 ವಿಸಿಲ್ ಆದಮೇಲೆ ಆಫ್ಟರ್ ಒಂದು 15 ಮಿನಿಟ್ಸ್ ವೇಟ್ ಮಾಡಿ. ಅದು ಚೆನ್ನಾಗಿ ನೀರು ಅಷ್ಟೇ ಬೇಕು ಅಂದರೆ ಬಿಟ್ಬಿಡಿ. ಇಲ್ಲ ಅದು ಇನ್ನೂ ನೀರು ಬೇಕು ನಮಗೆ ಚೆನ್ನಾಗಿ ಇನ್ನೂ ಸ್ವಲ್ಪ ನೀರು ಹಾಕ್ಕೊಳ್ಬೇಕು ಅಂದರೆ ಅಷ್ಟೇ ನೀವು ವಾಟ್ರನ್ನ ಮತ್ತೆ ನೀವು ಆ್ಯಡ್ ಮಾಡ್ಬೋದು. ಇವಾಗ ನಾನು ಒಂದು 3 ವಿಸಿಲ್ ಆಗೋ ತನಕ ನಾನು ಕುಕ್ಕರ್ನ ಬಿಡ್ತೀನಿ. ನಾನು ಗ್ರೈಂಡ್ ಮಾಡ್ಕೊಂಡಿದ್ನಲ್ಲ ಕೊಕೊನಟ್ಟು, ಆಮೇಲೆ ಅಕ್ಕಿ ಬೇಳೆ ಎಲ್ಲನೂ ಹಾಕಿ ನಾನು 3 ವಿಸಿಲ್ನ ಮಾಡ್ಕೋತೀನಿ. 3 ವಿಸಿಲ್ ಆದಮೇಲೆ ಗ್ಯಾಸ್ನ ಆಫ್ ಮಾಡಿ ನೋಡಿ. ಇವಾಗ 3 ವಿಸಿಲ್ ಆದಮೇಲೆ ರೈಸು ಈ ಥರ ಆಗಿದೆ. ಇವಾಗ ನನಗೆ ಸ್ವಲ್ಪ ಕಿಚಡಿ ಥರ ಆಗಬೇಕು ಅಂದರೆ ನಾನು ಎಕ್ಸ್ಟ್ರಾ ನೀರು ನಾನಿಲ್ಲಿ ಆ್ಯಡ್ ಮಾಡ್ತಾಯಿದ್ದೀನಿ. ಒಂದು ಗ್ಲಾಸ್ ಅಷ್ಟು ನಿಮ್ಗೆ ಅವಾಗೇ ತೋರಿಸಿದ್ನಲ್ಲ ಅದೇ ಗ್ಲಾಸ್ ಮೆಜರ್ಮೆಂಟಲ್ಲೇ 1 ಗ್ಲಾಸ್ ನಾನು ಹಾಕಿ ನಾನು ಮಿಕ್ಸ್ ಮಾಡ್ತಾಯಿದ್ದೀನಿ. ಅಂದರೆ ನನಗೆ ಕಿಚಡಿ ಥರ ಬೇಕು. ಬಿಸಿಬೇಳೆ ಬಾತ್ ಅಂದರೆ ಕಿಚಡಿ ಥರ ಆಗಿರಬೇಕು. ಇದಕ್ಕೆ ಎಕ್ಸ್ಟ್ರಾ ನೀರು ಹಾಕೊಂಡ್ರೆ ನಡೀತೈತಿ. ನಾನಿವಾಗ ಎಕ್ಸ್ಟ್ರಾ ನೀರು ಹಾಕಿ ಈ ಥರ ನಾನು ಮಾಡ್ತಾಯಿದ್ದೇನೆ ನೋಡಿ. ಇವಾಗ ಇದನ್ನೇ ಒಂದು 10 ಮಿನಿಟ್ಸ್ ಹಂಗೆ ಬಿಡ್ತಾಯಿದ್ದೀನಿ ನಾನು. ಇವಾಗ ಇಲ್ಲಿ ನಾನು ರೆಡಿ ಮಾಡ್ಕೋತಾ ಇದ್ದೀನಿ. ಅಂದರೆ ಅದೇ ಬಿಸಿಬೇಳೆ ಬಾತ್ಗೆ ಒಗ್ಗರಣೆ ಹಾಕ್ತಾಯಿದ್ದೀನಿ ನಾನು.
ಇದಕ್ಕೆ ನಾನು 1 ಟೀ ಸ್ಪೂನಷ್ಟು ನಾನಿಲ್ಲಿ ತುಪ್ಪ ಹಾಕ್ತಾಯಿದ್ದೀನಿ. ನಿಮಗೆ ಬೇಕು ಅಂದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಬಿಡಿ. ನನಗೆ ತುಪ್ಪ ಹಾಕಿದರೆ ಬಿಸಿಬೇಳೆ ಬಾತು ಟೇಸ್ಟ್ ಬರುತ್ತೆ ಅನ್ನೋದಕ್ಕೆ ನಾನು ಇಲ್ಲೇ ಹಾಕ್ತಾಯಿದ್ದೀನಿ. ಯಾಕಂದರೆ ನನ್ನ ಮಕ್ಕಳು ಆಮೇಲೆ ಮೇಲುಗಡೆ ಹಾಕ್ಕೊಳ್ಳಲ್ಲ, ಹಾಗಾಗಿ ನಾನು ಇವಾಗೇ ಅದಕ್ಕೆ ಆ್ಯಡ್ ಮಾಡ್ತಾಯಿದ್ದೀನಿ. ಈ ಥರ ಮಾಡಿದ್ರೆ ನನ್ನ ಮಕ್ಕಳು ತಿಂತಾರೆ, ಇಲ್ಲ ರೈಸ್ ಜೊತೆ ಆದರೆ ತಿನ್ನಲ್ಲ. ಹಾಗಾಗಿ ನಾನು ನನ್ನ ಮಕ್ಳಿಗೋಸ್ಕರ ಸ್ವಲ್ಪ ನಾನಿಲ್ಲಿ ತುಪ್ಪ ಹಾಕ್ಕೊಂಡಿದ್ದೀನಿ. ಇವಾಗ ನಾನು ಮತ್ತು ಒಂದು 3 ಟೇಬಲ್ ಸ್ಪೂನಷ್ಟು ನಾನಿಲ್ಲಿ ಆಯಿಲ್ನ ಹಾಕೋತಾ ಇದ್ದೀನಿ. ಇವಾಗ ಆಯಿಲ್ ಕಾದ್ಮೇಲೆ ನಾನು ಶೇಂಗಾ ಅದನ್ನೆಲ್ಲ ಹಾಕೋತೀನಿ. ಓಕೆ, ಆಯಿಲು ಇವಾಗ ಕಾದಿದೆ. ನಾನು ಫಸ್ಟು ಶೇಂಗಾ ಹಾಕ್ತಾಯಿದ್ದೀನಿ. ಇವಾಗ ನಾನು ಉದ್ದಿನಬೇಳೆನ ಹಾಕ್ತಾಯಿದ್ದೀನಿ. ಉದ್ದಿನಬೇಳೆ ಮತ್ತು ಶೇಂಗಾ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆದಮೇಲೆ ನಾನು ಮೆಣಸಿನ್ಕಾಯಿನ ಹಾಕ್ತಾಯಿದ್ದೀನಿ. ಇವಾಗ ನಾನು ಮೆಣಸಿನ್ಕಾಯಿನ ಆ್ಯಡ್ ಮಾಡ್ತಾಯಿದ್ದೀನಿ. ಇವಾಗ ನಾನು ಹಸಿ ಮೆಣಸಿನ್ಕಾಯಿನ ಹಾಕೋತಾ ಇದ್ದೀನಿ. ಆಮೇಲೆ ಈರುಳ್ಳಿ ಹಾಕ್ತಾಯಿದ್ದೀನಿ. ಇವಾಗ ನಾನು ಟೊಮೆಟೊನ ಹಾಕೋತಾ ಇದ್ದೀನಿ. ಒಂದು 2 ಮಿನಿಟ್ಸ್ ಟೊಮ್ಯಾಟೊ ಈರುಳ್ಳಿ ಎರಡೂ ಆಯಿಲ್ ಜೊತೆ ಚೆನ್ನಾಗಿ ಬೆಂದ್ಮೇಲೆ, ಅದು ಚೆನ್ನಾಗಿ ಬೇಯಿದ್ಮೇಲೆ ನಾವು ಒಂದು 2 ನಿಮಿಷ ಹೀಗೆ ಬಿಡಬೇಕು. ಇವಾಗ ನಾನು ರೆಡ್ ಚಿಲ್ಲಿ ಪೌಡ್ರನ್ನ ನಾನಿಲ್ಲಿ ಹಾಕ್ತಾಯಿದ್ದೀನಿ. ಇವಾಗ ನಾನಿಲ್ಲಿ MTR ಬಿಸಿಬೇಳೆ ಬಾತನ್ನ ನಾನು ಹಾಕೋತಾ ಇದ್ದೀನಿ. ಚೆನ್ನಾಗಿ ಎಣ್ಣೆ ಜೊತೆ ಮಿಕ್ಸ್ ಮಾಡಬೇಕು. ಇವಾಗ ನಾನಿಲ್ಲಿ ಗ್ಯಾಸ್ ಆಫ್ ಮಾಡಿಕೊಂಡು ಇಲ್ಲೇನು ನಾನು ಕಿಚಡಿ ಮಾಡ್ತಾ ಇದ್ನಲ್ಲ, ಇದಕ್ಕೆ ನಾನು ಎಲ್ಲ ಏನು ಮಸಾಲೆ ಎಲ್ಲ ಹಾಕ್ಕೊಂಡಿದ್ನಲ್ಲ ಅಲ್ಲಿ ಹಾಕ್ತಾಯಿದ್ದೀನಿ. ಇವಾಗ ನಾನು ಮಿಕ್ಸ್ ಮಾಡ್ತಾಯಿದ್ದೀನಿ. ಈಗ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನ ನಾನಿಲ್ಲಿ ಹಾಕೋತಾ ಇದ್ದೀನಿ.
ಚೆನ್ನಾಗಿ ಉಪ್ಪನ್ನ ಬಿಸಿಬೇಳೆ ಬಾತ್ ಜೊತೆ ಮಿಕ್ಸ್ ಮಾಡಬೇಕು. ಇವಾಗ ಒಂದು 5 ಮಿನಿಟ್ಸು ಅದು ಬೇಯೋಕ್ಕೆ ಬಿಡಬೇಕು. ಇವಾಗ ಬಿಸಿಬೇಳೆ ಬಾತ್ ರೆಡಿಯಾಗಿದೆ. ಒಂದು ಸರ್ತಿ ನೀವು ಟ್ರೈ ಮಾಡಿ ನೋಡಿ. ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಥ್ಯಾಂಕ್ ಯು.